ಟ್ರಂಪ್ ತಪ್ಪಿದ್ರು ಅಂತ ಅವ್ರು ಟೀಕೆ ಮಾಡೋದಂತಲ್ಲ, ಆದರೆ ತಪ್ಪಿದರು. ಭಾರತನ ಕಳ್ಕೊಂಡ್ರು, ಜೊತೆಗೆ ರಷ್ಯಾ ಅದ್ರ ಜೊತೆ ಕಳ್ಕೊಂಡ್ರು. ಎರಡದ್ರ ಮೇಲೆ ತನ್ನ ಡಾಮಿನೇಷನ್ ತೋರಿಸ್ಲಿಕ್ಕೆ ಹೋದರು. ಸಹಜವಾಗಿ ಎರಡು ಬಲಿಷ್ಠ ದೇಶಗಳನ್ನು ನಾವು ಜನಸಂಖ್ಯೆಯಿಂದ ಆಗಿರ್ಬೋದು, ಸಂಪತ್ಭರಿತ ದೇಶದ ನಮ್ಮದು ಇದಕ್ಕಿಂತ ಹೆಚ್ಚಾಗಿ ಇನ್ನುಳಿದ ದೇಶಗಳಿಗಿಂತ ಸಂಪತ್ಭರಿತ. ಚೈನಾನು ಸಂಪತ್ಭರಿತ ದೇಶನ, ಅದರಲ್ಲಿ ಜನರುಗಳನ್ನು ದುಡಿಸ್ಲಿಕ್ಕೆ ಹೆಚ್ಚಿದ್ರು ಅವರು. ಸಿದ್ಧಾಂತ ಯಾವುದೂ ಇರಲಿ, ಕಮ್ಯುನಿಸಮ್ ಇರಲಿ, ಯಾವುದೂ ಇರಲಿ, ಡಿಕ್ಟೇಟರ್ ಇರಲಿ, ಯಾರೂ ಇರಲಿ, ಅಲ್ಲಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ರು ಅವರು. ಹೀಗಾಗಿ ಇವತ್ತು ಜಗದ ಅತ್ಯಂತ ಶ್ರೇಷ್ಠ ಎಕ್ಸ್ಪೋರ್ಟರ್ ಆದರು, ದುಡ್ಡು ಗಳಿಸೋರಾದರು ಚೈನಾದವರು. ಇವತ್ತು ಅಮೇರಿಕೆ ವಿರುದ್ಧವಾಗಿ ನಿಂತು ಶೆಡ್ ಹೊಡಿತಾ ಇದ್ದಾರೆ, ಬಾರಪ್ಪ ನೋಡೋಣ ನಿಂದು ಹಾಗೆ ಹೋಗ್ರಿ ಅಂತೇಳಿ. ಜೊತೆಗೆ ಏಷ್ಯಾ ಖಂಡದ ನಮ್ಮ ಕೈ ತೊಗೊಂಡ್ಬಿಟ್ರಿ. ಇವತ್ತು ಏಷ್ಯಾ ಖಂಡದಲ್ಲಿ ಯಾರಾದರೂ ಸ್ಟ್ರಾಂಗೆಸ್ಟ್ ಇದ್ದರೆ ಯಾರು? ಅದು ಚೈನಾ. ಇವತ್ತು ಜಪಾನ್ ಸಹಿತ ಹಿಂಸರ್ದು ಹೋಗಿಬಿಡ್ತು. ಇದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇವತ್ತು ಚೈನಾ ಇದ್ದಿದ್ದು ಇಡೀ ವಿಶ್ವದಲ್ಲಿ ಅಮೇರಿಕನ್ನ ಬೀಟ್ ಮಾಡಿ ಹೋಗೋದು ಬಿಡ್ತು. ಇವತ್ತು ರಷ್ಯಾ ದೋಸ್ತಿ ಆಯಿತು, ರಷ್ಯಾನು ಈಗ ಅಲ್ಲಾಡ್ಲಿಕ್ಕೆ ಆಗ್ತಾ ಇಲ್ಲ. ಯುರೋಪ್ ಖಂಡ ಜೊತೆ ದೋಸ್ತಿ ಕೆಡಿಸ್ಕೊಂಡಿದ್ದಾರೆ ಉಕ್ರೇನ್ ಯುದ್ಧ ಸಲುವಾಗಿ. ಹೀಗಾಗಿ ರಷ್ಯಾ ಇವತ್ತು ಅವಲಂಬಿತ ಚೈನಾದ ಮೇಲೆ. ನಾವು ಮೋದಿಯವರು ಅಮೇರಿಕ ಬೆನ್ನತ್ತೆ, ಕಾರ್ಪೊರೇಟ್ ಬೆನ್ನತ್ತೆ, ನಮ್ಮ ಅರ್ಥವ್ಯವಸ್ಥೆ ಬೆನ್ನ ಮೂಳೆಯಲ್ಲೇ ಮುರ್ಕೊಂಡ್ಬಿಟ್ಬಿಟ್ಟಿದ್ದೀವಿ. ನಮ್ಮ ಸ್ವಂತ ನಾವು ಮಾತಾಡ್ತೀವಿ ಬೇಕಾದಷ್ಟು, ಮೇಕ್ ಇಂಡಿಯಾ, ಇಂಡಿಯಾ ಮೇಡ್ ಇಂಡಿಯಾ ಅಂತೇಳಿ. ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಸಣ್ಣ, ಅತಿ ಸಣ್ಣ ಮೈಕ್ರೋ, ಅದ್ರ ಜೊತೆಗೆ ಏನಪ್ಪ ಅಂದರೆ MSMEಗಳು ಎಲ್ಲ ದಿವಾಳಿ. ಸಾಲ ಸಾಗಿಸ್ಕೊಟ್ಟಿವಿ, ಅದ್ರ ಕೆಲಸ ಇಲ್ಲಲ್ಲೇ. ಸಾಲ ತೊಗೊಂಡ್ರೆ ಹೋಗಿಬಿಟ್ಟಿದ್ದಾರೆ. ಪಾಪ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಬೇಕಲ್ಲರಿ, ಮಾರ್ಕೆಟೇ ಇಲ್ಲಲ್ಲೇ. ನಾವು ಚೈನಾದಿಂದ ಉತ್ತಮವಾದ ಮಾಲನ್ನು, ವಸ್ತುವನ್ನು, ಗೂಡ್ಸನ್ನು ತಯಾರು ಮಾಡಿ ಮಾರಬೇಕು. ನಾವು ಚೈನಾ ಮತ್ತು ಅಮೇರಿಕ, ಯುರೋಪಿಯನ್ ದೇಶಗಳ ಜೊತೆ ಕಾಂಪಿಟೇಷನ್ ಮಾಡಬೇಕು. ಅಮೇರಿಕ ತಯಾರು ಮಾಡೋ ವಿಮಾನಗಳ ಜೊತೆ ನಾವು ಕಾಂಪಿಟೇಷನ್ ಮಾಡಬೇಕು. ಸಾಧ್ಯದನಾ? ಮಾತಾಡ್ಬೋದು ನಾವು ಭಾಳಷ್ಟು ಕೂತ್ಕೊಂಡು ಮುಂಜಾನೆ ಸಂಜೆ ತನಕ ಕಚ್ವಿ. ನಾವು ಯಾವ ಪ್ರಿಯರಪ್ಪ ಅಂತಂದ್ರೆ ಕಷ್ಟೇ ಪ್ರಿಯರು. ಮಾತಾಡೋದು ಮುಂಜಾನೆ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ, ಕುಂತು ಮಾತಾಡೋದು. ಆದರೆ ಕೆಲಸ ಅದಲ್ಲ. ಚೈನಾ ಇವತ್ತಿನ